ನಿಮ್ಮಾಗಿ ಇದ್ದು ನಿಮ್ಮಾಗಿಯೇ ಬೆಳೆದು ನಿಮ್ಮ ರೀತಿಯೇ ಕುಳಿತುಕೊಂಡು ಇಷ್ಟೇ ರೀತಿಯಲ್ಲಿ ಈಗಿನ ವ್ಯವಸ್ಥೆ ಕಡಿಮೆ ಇತ್ತು, ಸೌಲಭ್ಯ ಕಡಿಮೆ ಇತ್ತು. ನಿಮ್ಮ ಟಾಯ್ಲೆಟ್ ಇರಲಿಲ್ಲ ಅವಾಗ, ಶೌಚಾಲಯ ಇರಲಿಲ್ಲ ಅವಾಗ, ನೀರು ಕುಡಿಯೋ ನೀರಿಂದು ಏನು ಫಿಲ್ಟರ್ ಇರಲಿಲ್ಲ, ಏನಿರಲಿಲ್ಲ. ಆಗ ಓದ್ದವರೆಲ್ಲ ಅವ್ರಿಗೆ ನೀರು ಅಂದರೆ ಕೆಂಪು ನೀರೇ, ಸಾರು ನೀರೇ, ರುಚಿನೂ ಎಲ್ಲ ಸಿಕ್ತಿತ್ತು ಇಲ್ಲವೋ ಗೊತ್ತಿಲ್ಲ. ಅಕ್ಕಿಯಿಂದ ಇರ್ತಿತ್ತಪ್ಪ ಅಂದರೆ ಅಕ್ಕಿನೂ ಕ್ಲೀನ್ ಮಾಡೋಕ್ಕಾಗ್ತಾ ಇಲ್ಲ ಪಾಪ ಅವಾಗೆಲ್ಲ. ಒಂದೊಂದು ಕಲ್ಲು ಎಲ್ಲ ಇರ್ತಾಯಿತ್ತು ಅಂತ ಬೆಳೆದವ್ರು ಗಟ್ಟಿಯಾಗಿದ್ದಾರೆ. ನೀವು ಬಿಡಿ ಏನೋ ಕಲಿಸಿ ಕೊಟ್ಟಿದ್ದಕ್ಕೆ ಗೊತ್ತಿರಿ ಈಗ ಅವ್ರಿಗೆ ಆ ಕಾಲದಲ್ಲಿ ಅವರೆಲ್ಲ ಅಷ್ಟು ಕಷ್ಟ ಅಥವಾ ಗೊತ್ತಿರೋ ಅಷ್ಟಿಷ್ಟು ಕಷ್ಟಪಡ್ತಿದ್ರು ಅಂತ ಹೇಳೋಕ್ಕಾಗೋದಿಲ್ಲ. ಅನಿಸೋದಕ್ಕೆ ಕಷ್ಟ ಆಗ್ತಿತ್ತು ಅವ್ರಿಗೆ. ಅಷ್ಟೆಲ್ಲ ಅಂತರದಲ್ಲಿ ಮಕ್ಕಳವರೆಲ್ಲರೂ ಕೂಡ ಇವತ್ತು ಮಠ ಮರೆಯಲ್ಲ. ಇವತ್ತು ನಾಗಣ್ಣ ಹೆಸರು ಹೇಳಿದ್ವಿ. ಅವರೊಂದು ಕುಗ್ರಾಮ, ರಾಮನಗರ ಜಿಲ್ಲೆಯಲ್ಲಿ ಚಿಕ್ಕನವಾಡಿ ಅಂತೇಳಿ. ಆ ಊರಿಗೆ ಬಸ್ ಈಗ ಹೋಗ್ತಾ ಇದೆ ಏನೋ ಗೊತ್ತಿಲ್ಲ, ಬಂದು ಬಸ್ಸೇ ಸೌಕರ್ಯ ಇರಲಿಲ್ಲ ಅವರಿಗೆ ಬಹಳ ವರ್ಷಗಳ ಕಾಲ. ಈಗ ಒಂದು 8 ವರ್ಷದಿಂದ ಮಾತ್ರ ಬಸ್ ಸೌಕರ್ಯ ಆಗ 1 ಗಂಟೆ 2 ಗಂಟೆಕೊಂಡು ಹೋಗ್ತಾ ಇದೆ. ಅಂಥ ಒಂದು ಕುಗ್ರಾಮ. ಅವರು ಅಣ್ತಂದಿರೆಲ್ಲ 4-5 ಜನನೂ ಇಲ್ಲೇ ಹೋದಂಥವ್ರು. ಅವ್ರು ನಾಗಣ್ಣನಿಂದ ಆದಿಯಾಗಿ ಪ್ರಭು ಇರ್ಬೋದು, ನಾಗಲಿಂಗ ಇರ್ಬೋದು, ಡಾಕ್ಟರ್ ನಾಗಣ್ಣ ಇರ್ಬೋದು, ದೇವಣ್ಣ, ಇವರೆಲ್ಲರೂ ಕೂಡ ಇಲ್ಲೇ ನಡ್ತಲ್ಲೇ ಓದಂಥವ್ರು. 5-6 ಜನ ಎಲ್ಲ ಒಟ್ಟಿಗೆ ಓದಂಥವ್ರಲ್ಲ. ನಾಗಣ್ಣ ಕೊನೆ ಹುಡುಗ, ಬಹಳ ಚುರುಕಾಗಿದ್ದಂಥವನು. ಈಗ ಅಮೇರಿಕಾದಲ್ಲಿ ಮತ್ತೆ ಓದೋದ್ರಲ್ಲೂ ಅಷ್ಟೇ ಕಷ್ಟಪಡೋದ್ರ ಜೊತೆಗೆ ಕಲೆ. ನಮ್ಮ ನಾಟಕದಲ್ಲಿ ಬಸವೇಶ್ವರ ನಾಟಕದಲ್ಲಿ ಪಾತ್ರ ಇದ್ದರಲ್ಲಿ ಬಸವಣ್ಣ ಪಾತ್ರ, ಚಿಕ್ಕ ಬಸವಣ್ಣ ಪಾತ್ರ ಮಾಡೋಣ. ಜೊತೆಗೆ ಮರಿ ಪೂಜಾರಿ, ಬಹಳ ಹಾಸ್ಯ, ನಗಬೇಕು ಎಲ್ಲ ಅವನ್ನ ಆಡ್ತಾ ಇದ್ದೆ. ಆ ಪಾತ್ರವನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದ. ಅದು ಮಾಡಿಕೊಂಡು ಒಳ್ಳೆ ಸಾಧನೆ ಮಾಡಿ ಇವತ್ತು ಅಮೆರಿಕಾದಲ್ಲಿ ಒಬ್ಬ ಖ್ಯಾತ ವೈದ್ಯನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾಗಣ್ಣ. ಅಲ್ಲೂ ಕೂಡ ಸಂಘಟನೆ ಮಾಡಿ ನಮ್ಮ ಮಠದ ಒಂದೇನಾದರೂ ಅಸ್ತಿತ್ವ ಇರಬೇಕು, ಸಿದ್ಧಗಂಗಾ ಮಠದ ಅಂತೇಳಿ ತಿಳ್ಕೊಂಡು ಅಲ್ಲಿರೋರೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಅಲ್ಲೇನಾದರೂ ಒಂದು ಸಂಸ್ಥೆ ಮಾಡಬೇಕು ಅನ್ನೋ ಚಿಂತನೆ ಅವರೆಲ್ಲ ಇರುವಂತಹ ಅವರಲ್ಲೆಲ್ಲರೂ ಕೂಡ ಮಠದ ಬಗ್ಗೆ, ಮಕ್ಕಳ ಬಗ್ಗೆ, ಪೂಜ್ಯರ ಬಗ್ಗೆ ಬಹಳ ಗೌರವ ಇಟ್ಟುಕೊಂಡಿರುವಂತಹ ಅಷ್ಟು ದೂರದಲ್ಲಿದ್ದರೂ ಕೂಡ ಅವರ ಹೃದಯದಲ್ಲಿ ಮಠವನ್ನು ನಮ್ಮ ಜನರಲ್ ಹಾಸ್ಪಿಟಲ್ಲಿ, ನಮ್ಮ ಹಾಸ್ಪಿಟಲಲ್ಲಿ ಮತ್ತು ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ. ಫಿಲ್ಟರ್ ವಾಟರ್ ಅದನ್ನು ಅವರೇ ಹಾಕ್ಬಿಟ್ಟಿರೋದು, ಅವ್ರ ಕುಟುಂಬದವರೇ ಹಾಕ್ಬಿಟ್ಟಿರೋದು. ನಾವು ಫಿಲ್ಟರ್ ವಾಟರ್ನೆಲ್ಲ ಮಿಷಿನ್ ದೊಡ್ಡ ಹಾಕ್ಬಿಟ್ಟು ಮಕ್ಕಳೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಅಂತಂದ್ರೆ ಬರ್ತಾ ಇರ್ತಾರೆ, ಅವಾಗ ಅವರು ನೋಡ್ಕೊಳ್ತಾ ಇರ್ತಾರೆ. ಅವರು ಅಲ್ಲಿ ನಾಗಣ್ಣ ದೂರದಲ್ಲಿದ್ದರೂ ಕೂಡ ಇಂಥದ್ದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ 4 ಶಾಲೆಗಳು, ಹೈಯರ್ ಸೆಕೆಂಡ್ರಿ, ಹೈಸ್ಕೂಲು ಮತ್ತು ಪ್ರೈಮರಿ ಶಾಲೆ, ನಿವೇದಿತ ಶಾಲೆ. ಅಂದರೆ ಕನ್ನಡ ಬರೋ ಮಕ್ಕಳೇ ಹೆಚ್ಚಿಗೆ ಇರ್ಬೋದು, ಇಂಗ್ಲೀಷ್ ಇರ್ತಾರೆ. ಆದರೆ ಈ ಶಾಲೆ ಮಕ್ಕಳಲ್ಲಿ ಯಾರು ಪ್ರತಿಭಾವಂತರಾಗೋ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ನೋಡಿ 10,000 ರೂಪಾಯಿ ಕೊಡಿಸಿದ್ದಾರೆ. ನೋಡಿ, ನೀವು ಅವಕಾಶ ಇದೆ. SLC ಓದೋ ಮಕ್ಕಳಿಗೆ 10,000 ರೂಪಾಯಿ ಸಿಗ್ತದೆ. ಚೆನ್ನಾಗಿ ಓದಿದ್ರೆ, ಒಳ್ಳೆ ಮೆರಿಟ್ ಬಂದರೆ 3 ವರ್ಷಕ್ಕೂ ಅವ್ರು ಕೊಟ್ಟೇ ಕೊಡ್ತಾರೆ. ಅವಾಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಆ ರೀತಿಯಲ್ಲೆಲ್ಲ ಸದ್ಬಳಕೆ ಮಾಡಿಕೊಳ್ಬೇಕು. ಎಷ್ಟು ಪ್ರೋತ್ಸಾಹ ಮಾಡಬೇಕು. ಓದಲಿದ್ದು ನಿಮ್ಮೆಲ್ಲ ನೋಡಿ ಅವರಿಗೆ ಏನಾರ ಒಂದು ಕೆಲಸ ಮಾಡಬೇಕು, ಮಕ್ಕಳಿಗೆ ಈ ರೀತಿಯಲ್ಲಿ ಪ್ರೇರಣೆ ಕೊಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಬಹಳಷ್ಟು ಸೇವಾ ಭಾವನೆಯಿಂದ ಕೆಲಸವನ್ನು ಮಾಡ್ತಾ ಇರುವಂತಹ ಅವರಿವತ್ತು ನೀವು ಅಷ್ಟೇ 10,000 ರೂಪಾಯಿ ಕೊಟ್ಟಿದ್ದಾರಲ್ಲ, ಅದನ್ನು ಏನು ಬಳಸಬೇಕು ಅಂದರೆ ನೀವು ಓದೋದಕ್ಕೆ ಅತಿ ಅವಶ್ಯಕತೆ ಇರೋದು ಮಾತ್ರ ಬಳಸಬೇಕು. ಅದನ್ನು ಸುಮ್ಮನೆ ಅರ್ಥವಾಗಿ ತಿನ್ನೋದಕ್ಕಾಗಲಿ ಮತ್ತೊಂದು ಆಸೆಯಾಗಲಿ ಬಳಸ್ಕೋಬಾರದಲ್ಲ. ಅಷ್ಟು ದೂರದಿಂದ ಕಳಿಸಿದ ಹಣವನ್ನು ನೀವು ಬಹಳ ಎಚ್ಚರಿಕೆ ಇಟ್ಕೊಂಡು ಏನಕ್ಕೆ ಬೇಕಂದ್ರೆ ಒಳ್ಳೆಯದಕ್ಕೆ ನೀವು ಅವಶ್ಯಕವಾಗಿ ಬೇಕಾಗಿರೋದು ಮಾತ್ರ ಬಳಸ್ಕೊಂಡು ಪ್ರಯತ್ನ ಮಾಡಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಬೆಳವಣಿಗೆಗೆ ಸಹಕಾರ ಆಗಲಿ ಅಂತ ಅನಿಸ್ತಾ ಇವತ್ತು ನಾಗಣ್ಣವರಿಗೆ, ಅವರ ಕುಟುಂಬದವರಿಗೆ, ನಾವು ಇಲ್ಲಿಂದಲೇ ಅವರಿಗೆ ಅಮೆರಿಕಾದಲ್ಲಿದ್ದಾರೆ, ಅವರಿಗೆ ನಿಮ್ಮೆಲ್ಲ ಒಂದು ಅಭಿನಂದನೆ ಅವರಿಗೆ ಸಲ್ಲಿ ಒಂದು ಚಪ್ಪಾಳೆ. ನೀವು ಆ ರೀತಿ ಬೆಳಿಬೇಕು. ಅವರೇ ಶ್ರೀಮಂತ ಮನೆಯಿಂದ ಬಂದವರಲ್ಲ. ಈಗಲೂ ಅವ್ರ ಮನೆಗೆ ಹೋದರೆ ಊರಲ್ಲಿ ಅವರಿಗೆ ಒಂದೇ ಆಲಯ ರೂಮ್ ಕೂಡ ಇಲ್ಲ. ಮನೆಯೊಳಗೆ ಆ ಮನೆಯಲ್ಲಿ ಒಂದು ರೂಮ್ ಇಲ್ಲ, ಇಲ್ಲ ಒಂದು ಸ್ನಾನ ಮನೆ ಇದೆ ಹೊರತು ಒಂದು ರೂಮ್ ಅನ್ನೋ ಅಷ್ಟೇ, ಒಂದು ಹಾಲಿದೆ ಅಷ್ಟೇ ಅವ್ರ ಮನೆಯಲ್ಲಿ. ಅಂಥ ಮನೆಯಿಂದ ಬಂದಂತಹ ಅವರು ಅಷ್ಟು ಎತ್ತರವಾಗಿ ಬೆಳೆದು ಇವತ್ತು ಬೇರೆ ದೇಶದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ನೀವು ಯಾಕೆ ಆಗಬಾರ್ದು? ನಿಮ್ಮಲ್ಲಿ ಅವನ ಮನಸ್ಸು ಬರಬೇಕು, ಅದು ಛಲ ಇರಬೇಕು. ನಾನು ಓದೇ ಓದ್ತೀನಿ, ಸಾಧನೆ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ಬಡತನ ಆಗಲಿ ಬೇರೆ ಆಗಲಿ ಯಾವುದೋ ಅಡ್ಡ ಬರೋದಿಲ್ಲ. ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ. ನೀವು ಅವಕಾಶ ಬಳಸ್ಕೊಂಡು ನೀವು ಎತ್ತರಕ್ಕೆ ಬೆಳೆದಷ್ಟು ನಿಮಗೆ ಅವಕಾಶಗಳು ಬದುಕು ಬರ್ತಾ ಇರ್ತವೆ. ನೀವು ಎಷ್ಟು ಎತ್ತರಕ್ಕೆ ಬೆಳಿತೀರೋ ಅಷ್ಟು ಅವಕಾಶಗಳು ನಿಮ್ಮ ಹತ್ರಕ್ಕೆ ಬೆಳ್ಕೊಂಡು ಬರ್ತಾ ಇರ್ತವೆ. ಯಾವಾಗಲೂ ಕೂಡ
ಈ ವರ್ಷ SSLC ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಆಗ್ತದೆ ಅನ್ನೋದನ್ನ ನೀವು ಸಾಧನೆ ಮಾಡಬೇಕು, ಅಭ್ಯಾಸ ಚೆನ್ನಾಗಿ ಮಾಡಬೇಕು, ಮಾಡಿ ಈ ಗುರಿಯನ್ನು ತಲುಪಬೇಕು.